ಬನ್ನಿ ಸ್ನೇಹಿತರೆ, ಇವತ್ತು ಗೋಂಡಲ್ ಮೀನು ಸಾರು ಮಾಡ್ತಾಯಿದ್ದೀನಿ. ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ. ಈಗ ಮೊದಲಿಗೆ ಮಸಾಲ ತೋರಿಸ್ತೀನಿ. ಈಗ ಒಂದು ಚಿಪ್ಪೆಕಾಯಿ ತಗೊಂಡಿದ್ದೀನಿ, ಒಂದು ಅರ್ಧ ನೀರುಳ್ಳಿ, ಇದು ಒಂದು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ಹುಳಿ ಹಾಕ್ಕೊಳ್ಳಿ, ಸ್ವಲ್ಪ ಓಮ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಮೆಂತ್ಯ ಹಾಕ್ತಿದ್ದೀನಿ. ನಾನೊಂದು 2 ಚಮಚ ಆಗೋಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚಿಟಿಕೆಯಷ್ಟು ಜೀರಿಗೆ ಸಾಕು, ನಾನು ಚಿಟಿಕೆ ಅಷ್ಟೇ ಹಾಕಿದ್ದೀನಿ ಜೀರಿಗೆ, ಇಷ್ಟು ಹಾಕಿದರೆ ಸಾಕು. ಮತ್ತು ನಾನು ಹುರಿದಿಟ್ಟದ್ದು ಒಣಮೆಣಸು ಇಷ್ಟು ಹಾಕ್ತೀನಿ. ನಿಮಗೆ ಖಾರ ಎಷ್ಟು ಬೇಕಂಡು ನೀವು ಹಾಕ್ಕೊಳ್ಳಿ. ಇದನ್ನೆಲ್ಲ ನಾನು ರುಬ್ಬಿ ಇಟ್ಕೊಳ್ತಿದ್ದೀನಿ. ಇದು ಗ್ರೈಂಡರಿಗೆ ಹಾಕಿದರೆ ಅದಕ್ಕೊಂದು 1/4 ಗಂಟೆ ಅರ್ಧ ಗಂಟೆ ಬೇಕಾಗುತ್ತೆ. ಅದು ಗ್ರೈಂಡರಲ್ಲಿ ಕಡಿಯುವಾಗ ನಾನು ಬೇರೆ ಕೆಲಸ ಮಾಡ್ಕೊಳ್ತೀನಿ. ಇದು ಮೀನು ನೋಡಿ, ಗೋಂಡ್ಲು ಮೀನು ಈ ಥರ ಬರುತ್ತೆ. ಇದರಲ್ಲಿ ದಪ್ಪ ಸಿಪ್ಪೆ ಇರುತ್ತೆ. ಅದನ್ನು ನಾನು ಇವತ್ತು ನಿಮಗೆ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಇದನ್ನು ಸೈಡಿಂದ ಇದು ದಪ್ಪವಾಗಿ ಕಟ್ ಮಾಡ್ಕೊಂಡು ಬರಬೇಕು. ಸ್ವಲ್ಪನೇ ಕಟ್ ಮಾಡಿದರೆ ನಿಮಗೆ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಅದು ಸಿಪ್ಪೆಯಲ್ಲೇ ಎಲ್ಲ ಬರುತ್ತೆ. ಈ ಥರ ದಪ್ಪ ಮಾಡಿ ಕಟ್ ಮಾಡ್ಕೊಳ್ಳಿ. ಸೈಡಿದು ಸಿಪ್ಪೆ ಎಲ್ಲ ತಕ್ಕೊಂಡು, ಆಮೇಲೆ ತಲೆ ಸೈಡಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡ್ರೆ, ಸೈಡಿಂದೆಲ್ಲ ಕಟ್ ಮಾಡ್ಕೊಂಡ ಮೇಲೆ ತಲೆ ಭಾಗದಿಂದ ಸರಿಯಾಗಿ ಕಟ್ ಮಾಡ್ಕೊಂಡು ಬನ್ನಿ. ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಸಿಪ್ಪೆ ತೆಗೆಯುವಾಗ ಚೆನ್ನಾಗಾಗುತ್ತೆ. ಅದರದ್ದು ಸಿಪ್ಪೆ ದಪ್ಪ ಇರುತ್ತಲ್ಲ, ಅದಕ್ಕೆ ಸೈಡಿಗೆ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿದು ಈ ಥರ ಕಟ್ ಮಾಡಿಕೊಂಡು ನೋಡಿ, ಇದು ತಲೆ ಉಂಟಲ್ಲ ಅದು ತುಂಬ ದೊಡ್ಡದುಂಟು, ಅದಕ್ಕೋಸ್ಕರ ನಾನು ಮಿಡ್ಲಿಂದ 2 ಭಾಗ ಮಾಡ್ತೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಇದಾಗಿ ಚೆನ್ನಾಗಿ ಆಗುತ್ತೆ, ಟೇಸ್ಟ್ ಬರುತ್ತೆ. ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟ್ ಮಾಡೋದೆಲ್ಲ ತುಂಬಾ ಈಸಿ. ಸೈಡಿಂದ ನೀವು ಕಟ್ ಮಾಡ್ಕೊಂಡಿದ್ರೆ ಕಟ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ಇದು ಸಿಪ್ಪೆ ಅಂತೂ ತೆಗೆದೇ ಮಾಡಬೇಕು. ದಪ್ಪ ಇರೋ ಮೀನಿದು, ಇದ್ರ ಸಿಪ್ಪೆನೂ ದಪ್ಪನೇ ಇರುತ್ತೆ. ಸೈಡಿಂದ ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಟ್ ಮಾಡಲಿಕ್ಕೆ ಆಗುತ್ತೆ ನಿಮಗೆ. ಈ ಥರ ಮಾಡಿಕೊಳ್ಳಿ. ಕೆಲವರಿಗೆ ಈ ಮೀನು ಕೊಯ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ನನಗೆ ಮಾತ್ರ ಇದೇನು ಅಷ್ಟೇನು ಕಷ್ಟ ಆಗೋದಿಲ್ಲ, ಈಸಿ ಆಗುತ್ತೆ. ಇದು ರೆಡಿಯಾಗಿದೆ ಮೀನು ಕೊಯ್ದು. ಈಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಒಂದು 4-5 ಹಸಿಮೆಣಸು, ಒಂದು ಅರ್ಧ ನೀರುಳ್ಳಿ, ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಹದ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕುದಿಸ್ಲಿಕ್ಕೆ ಇಡ್ತೀನಿ. ಅದೊಂದು 2-3 ಕುದಿ ಬರಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ ನೋಡಿ, ಈ ಥರ ಕುದಿ ಬಂದರೆ ಸಾಕು. ನಾನೀಗ ಮೀನು ಹಾಕ್ತೀನಿ. ಮೀನು ಹಾಕಿ ಒಂದು 2 ಕುದಿ ಚೆನ್ನಾಗಿ ಬಂದರೆ ಅದು ಬೇಯುತ್ತೆ. ಸಾಕು, ಅಷ್ಟು ಬೆಂದರೆ ಸಾಕು. ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸಾಕು ಅನಿಸಿದರೆ ಸಾಕು ಬಿಡಿ. ಈಗ ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ. ನಾನೀಗ ಪಾತ್ರೆಗೆ ತೆಗಿತೀನಿ ನೋಡಿ. ಈಗ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಟೈಲರಿಂಗ್ ಬಗ್ಗೆನೇ ನಾನು ಹಾಕಿದ್ದೇನೆ ಸ್ವಲ್ಪ ವೀಡಿಯೋ ನೋಡಿ. ಈಗ ತುಂಬಾ ಚೆನ್ನಾಗಿ ಬಂದಿದೆ. ಇದಂತೂ ನಮ್ಮೂರ ಸೈಡಲ್ಲಂತೂ ನಾವು ತುಂಬ ಕೊಚ್ಚಕ್ಕಿ ಯೂಸ್ ಮಾಡೋದು. ಮೀನು ಸಾರಿಗೆ ಕೊಚ್ಚಕ್ಕಿ ಅನ್ನ ತುಂಬಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು.